ಇತ್ತೀಚೆಗೆ ಫೇಸ್ಬುಕ್ ಅಲ್ಲಿ ಒಬ್ರು 2 ನಿಮಿಷದಲ್ಲಿ ರಸಂ ಮಾಡಿ ತೋರಿಸ್ತೀನಿ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ರು. ಅದನ್ನ ನೋಡಿ ನನಗೆ ಹೆಂಗಾಗುತ್ತೆ ನೋಡೋಣ ಅಂತ ನಾನು ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿ ಅನಿಸ್ತು. ಬೇಳೆ ಬೇಡ, ರಸಂ ಪೌಡರ್ ಬೇಡ. ಅವ್ರ ಹೆಸರೇನು ಗೊತ್ತಾಗ್ಲಿಲ್ಲ ನನಗೆ, ಆದರೆ ರಸಂ ಮಾತ್ರ ಚೆನ್ನಾಗಾಯಿತು. ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಅದಕ್ಕೆ ಏನು ಮಾಡಬೇಕು ಅಂದರೆ, ಒಂದು ಮಿಕ್ಸಿ ಜಾರಲ್ಲಿ 1-2 ಒಣಮೆಣಸು, 1 ಹಸಿಮೆಣಸಿನಕಾಯಿ, 1 ಚಮಚ ಕಾಳುಮೆಣಸು ಅಥವಾ ಕರಿಮೆಣಸು, 1 ಚಮಚ ಜೀರಿಗೆ ಹಾಗೂ ಒಂದು ಅರ್ಧ ಟೊಮ್ಯಾಟೊ, ಅಂದರೆ ನಾನಿಲ್ಲಿ ನಾಟಿ ಟೊಮ್ಯಾಟೊ ಬಳಸಿದ್ದೀನಿ. ಅದರಲ್ಲಿ ಅರ್ಧ ಭಾಗದಷ್ಟು ಟೊಮ್ಯಾಟೊನ ಇಲ್ಲಿ ಹಾಕಿದ್ದೀನಿ. ಒಂದು 7-8 ಎಸಳು ಬೆಳ್ಳುಳ್ಳಿ ಇಷ್ಟ ಇಲ್ಲದೆ ಇರೋರು ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕ ಹಾಗೆ ಹುಣಸೆ ಹಣ್ಣು. ನಾನಿಲ್ಲಿ ಹುಣಸೆ ಹಣ್ಣಿನ ಪೇಸ್ಟ್ ಬಳಸ್ತಾ ಇದ್ದೀನಿ. ನೀವು ಒಂದು ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣನ್ನು ಹಾಕ್ಬೋದು. ಆಮೇಲೆ ನೀರು ಹಾಕಿ ಈ ರೀತಿ ರುಬ್ಕೊಂಡು ಇಟ್ಕೊಳ್ಬೇಕು. ನೋಡಿ, ಆದಷ್ಟು ನುಣ್ಣಗೆ ರುಬ್ಬಿದ್ದೀನಿ ನಾನು. ಆಮೇಲೆ ಒಂದು ಬಾಣಲೆನಲ್ಲಿ 1 ಟೇಬಲ್ ಚಮಚದಷ್ಟು ಎಣ್ಣೆ ಬಿಸಿ ಮಾಡಿ, ಅರ್ಧ ಚಮಚ ಸಾಸಿವೆ, ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆ ಮಾಡಬೇಕು. ಈ ಸಾರು ಅಥವಾ ರಸಮ್ಮಿಗೆ ಆಮೇಲೆ ಒಗ್ಗರಣೆ ಮಾಡೋಕ್ಕೇನೂ ಇಲ್ಲ, ಇವಾಗ ಏನು ಒಗ್ಗರಣೆ ಮಾಡ್ಕೊತಿದ್ದೀವಿ ಅಷ್ಟೇ. ಅದಕ್ಕೆ ಈ ಉಳಿದಿರೋ ಅರ್ಧ ಟೊಮ್ಯಾಟೊನ ಸಣ್ಣದಾಗಿ ಕತ್ತರಿಸಿ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಟೊಮ್ಯಾಟೊ ಬಳಸೋದು ಅಷ್ಟೇ ಈ ಸಾರಿಗೆ. ಆಮೇಲೆ ಈಗಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ, ಆ ಮಸಾಲೆನ ಹಾಕಿ ಅದನ್ನು ಸಹ ಸ್ವಲ್ಪ ಚೆನ್ನಾಗಿ ಹುರಿಯೋ ಥರ ಹುರಿದು ಬೇಯಿಸ್ಕೊಳ್ಬೇಕು. ಒಂದು ಸ್ವಲ್ಪ ನೀರು ಕೂಡ ಹಾಕ್ಕೊಂಡೆ ನಾನು. ಹುರಿಯೋ ಟೈಮಲ್ಲಿ ಚೂರು ಅರಿಶಿನ ಹಾಗೂ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಆವಾಗ ಟೊಮ್ಯಾಟೊ ಆ ಮಸಾಲೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿ. ನಿಮಗೆ ಖಾರ ಎಷ್ಟು ಬೇಕು ನೋಡಿ. ನಾವಿಲ್ಲಿ ನೋಡಿ ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಮತ್ತು ಕಾಳುಮೆಣಸು ಅಥವಾ ಬ್ಲ್ಯಾಕ್ ಪೆಪ್ಪರ್ ಬಳಸಿದ್ದೀವಲ್ಲ, ನೀವು ನೋಡಿಕೊಂಡು ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಇವು 3 ಹೊಂದಿಸ್ಕೊಂಡ್ರೆ ಆಯಿತು. ಇದು ನೋಡಿ, ಈ ರೀತಿ ಚೆನ್ನಾಗಿ 1 ನಿಮಿಷ ಕುದ್ದ ಮೇಲೆ ಅಗತ್ಯ ಇರೋಷ್ಟು ನೀರು ಹಾಕಬೇಕು. ನಾನು ಸುಮಾರು 2 ಕಪ್ಪು ಅಂದರೆ ಅರ್ಧ ಲೀಟ್ರಷ್ಟು ನೀರನ್ನು ಹಾಕಿದ್ದೀನಿ. ಹಾಕಿ ಆದಮೇಲೆ ಈ ರೀತಿ ಚೆನ್ನಾಗಿ 1 ಅಥವಾ 2 ನಿಮಿಷ ಕುದಿಸಿ ಮೇಲಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ಟವನ್ನು ಆಫ್ ಮಾಡಿದರೆ ಆಯಿತು. ಇದು ಸಾರು ಹೇಗೆ ಅನ್ನಿಸ್ತು ಅಂದರೆ, ಈಗ ಬೆಂಗಳೂರಲ್ಲೆಲ್ಲ ಹೋಟೆಲಲ್ಲಿ ಮೀಲ್ಸ್ ಜೊತೆ ಒಂದು ರಸಂ ಅಂತ ಕೊಡ್ತಾರೆ, ಸಾರು ರಸಂ ಥರ, ಆ ಥರ ಅನ್ನಿಸ್ತು ನನಗೆ. ನಿಮಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದರೆ ರುಬ್ಬುವಾಗ ಬೆಳ್ಳುಳ್ಳಿ ಹಾಕಬೇಡಿ. ಒಗ್ಗರಣೆ ಮಾಡಿಕೊಂಡೆ ಅಲ್ಲ ನಾನು, ಸಾಸಿವೆ ಕರಿಬೇವು ಹಾಕಿ. ಆ ಟೈಮಲ್ಲಿ ಸ್ವಲ್ಪ ಇಂಗನ್ನು ಸೇರಿಸ್ಕೊಳ್ಳಿ. ಅಥವಾ ನಿಮಗೆ ಜಾಸ್ತಿ ಬೆಳ್ಳುಳ್ಳಿ ಬೇಕು ಅಂದರೆ ಒಗ್ಗರಣೆ ಟೈಮಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಬೋದು ಬೇಕಾದರೆ. ಇದನ್ನು ಹಾಗೆ ಬೇಕಾದ್ರೂ ಕುಡಿಬೋದು, ಬಿಸಿ ಅನ್ನ ಜೊತೆ ತಿನ್ಬೋದು, ರುಚಿಯಾಗಿರುತ್ತೆ. ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.